ಎಸ್ ಪಾಸ್ಟರ್. ಎಲ್ಲ ಎಲ್ಲ ಎಚ್ಚರವಾಗಿದ್ದೀರಾ? ಆಮೆನ್. ಏನ್ ಪಾಸ್ಟರ್ ಹಿಂಗ್ ಹೇಳ್ತೀರಿ ನೀವು? ಅಲ್ಲಲ್ಲ, ಏನ್ ಪಾಸ್ಟರ್ ಹಿಂಗ್ ಹೇಳ್ತೀರಿ? ಎಚ್ಚರ ಇಲ್ದಿದ್ರೆ ಇಷ್ಟೊತ್ತವರೆಗೂ ಆಡಕ್ ಆಗ್ತಾ ಇತ್ತ? ಎಚ್ಚರ ಇಲ್ದೇ ಇದ್ರೆ ಇಷ್ಟೊತ್ತವರೆಗೂ ಆರಾಧನೆ ಮಾಡಕ್ ಆಗ್ತಾ ಇತ್ತ? ಎಚ್ಚರ ಇಲ್ಲದಿದ್ರೆ ಇಷ್ಟೊತ್ತವರೆಗೂ ಪ್ರಾರ್ಥನೆ ಮಾಡಕ್ ಆಗ್ತಾ ಇತ್ತ ಅಲ್ವಾ? ಹಲೋ, ಮಾತಾಡ್ತಾ ಇರ್ಬೇಕು, ನನ್ಗೆ ಮಾತಾಡ್ಬೇಕು. ಆಮೇಲೆ ಅಲ್ವಾ? ಹಾ, ಎಚ್ಚರ. ನಾನಂತೂ ನಿಜವಾಗ್ಲೂ ಮರ್ತು ಬಿಟ್ಟಿದ್ದೆ ಇವತ್ತು ವಾಕ್ಯ ಇರೋದು. ಅದೇ ಸಿಸ್ಟರ್ ಹೇಳಿದ್ರು ಈ ವಾಕ್ಯ ಇದೆ, ಆದ್ರೆ ನಾನು ಬೇರೆ ಒಂದು ಕಾರ್ಯದಲ್ಲಿ ಮಗ್ನರಾಗಿ ಮರ್ತು ಬಿಟ್ಟಿದ್ದೆ. ಆದ್ರೆ ಸಿಸ್ಟರ್ ಫೋನ್ ಮಾಡಿ ಎಚ್ಚರಿಸಿದ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಚ್ಚರ ಅನ್ನೋದು ಬಹಳ ಮುಖ್ಯ ಅಲ್ವಾ? ಎಚ್ಚರ ಅನ್ನೋದು ಬಹಳ ಮುಖ್ಯ. ನಮ್ಮ ಜೀವಿತದಲ್ಲಿ ನಾವು ಎಚ್ಚರವಾಗಿರ್ಬೇಕು, ಜಾಗೃತೆಯಾಗಿರ್ಬೇಕು, ಬಹಳ ಜಾಗೃತೆಯಾಗಿರ್ಬೇಕು. ಈ ದಿನಗಳು ಏನಾಗಿದ್ದಾವೆ? ಕಠಿಣ ಕಾಲಗಳು, ಕೆಟ್ಟ ಕಾಲಗಳು ಆಗಿರೋದ್ರಿಂದ ನಾವು ಬಹಳ ಎಚ್ಚರವಾಗಿರ್ಬೇಕು. ಯಾಕೆ ಎಚ್ಚರ ಬೇಕು? ಎಚ್ಚರ ಯಾಕೆ ಬೇಕು? ಸೈತಾನನ ಕಳ್ಳನಂತೆ ಬರುವುದರಿಂದ ಎಚ್ಚರವಾಗಿ. ಹಲ್ಲೆಲೂಯಾ. 1 ಪೇತ್ರ 5ನೇ ಅಧ್ಯಾಯ 8ನೇ ವಚನ. ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಆಮೆನ್. ಮೊದಲನೇದಾಗಿ ನೀವು ಹೇಗಿರ್ಬೇಕಂತೆ? ಸುಳ್ಳು ಹೇಳ್ತೀರಿ? ಈಗ ಓದಿದ್ದೇನು? ಸ್ವಸ್ಥಚಿತ್ತರಾಗಿರಿ, ಎಚ್ಚರಿಕೆ. ಬಹಳ ನೋಡ್ರಿ, ನೀವ್ ಯಾವಾಗ ಹೆಂಗೋ ಗೊತ್ತಿಲ್ಲ. ನಾನು ವಾಕ್ಯ ಕೊಡುವಾಗ ಬಹಳ ಜಾಗೃತೆಯಾಗಿ ಓದ್ಬೇಕು, ಎಚ್ಚರವಾಗಿ ಗಮನವಿಟ್ಟು ಕೇಳಿಸ್ಕೊಳ್ತಾ ಇರ್ಬೇಕು. ಈಗ ನಾವು ಓದಿದಂತ ವಚನ 1 ಪೇತ್ರ 5ನೇ ಅಧ್ಯಾಯ 8ನೇ ವಚನ. ಸ್ಟಾರ್ಟಿಂಗ್ ಏನಿದೆ? ಸ್ವಸ್ಥಚಿತ್ತರಾಗಿರಿ. ಸ್ವಸ್ಥ ಚಿತ್ತ. ಸ್ವಸ್ಥ ಅಂದ್ರೆ ಏನು? ಚಿತ್ತ ಅಂದ್ರೆ ಏನು? ಚಿತ್ತ ಅಂದ್ರೆ ದೇವರ ವಾಕ್ಯದಂತೆ ನಡೆಯುವುದೇ ದೇವರ ಚಿತ್ತ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ಅಂದ್ರೆ ನನ್ನ ಮನಸ್ಸಿನಂತೆ ಅಲ್ಲ, ನಿನ್ನ ಮನಸ್ಸಿನಂತೆ. ಚಿತ್ತ ಅಂದ್ರೇನು? ಮನಸ್ಸು. ಎಂತ ಮನಸ್ಸಿರ್ಬೇಕು? ಸ್ವಸ್ಥ, ಶುದ್ಧ, ಆರೋಗ್ಯಕರವಾದ ಮನಸ್ಸು ನಿನಗಿರ್ಬೇಕು. ಈ ದಿನಗಳಲ್ಲಿ ನಮ್ಮ ಮನಸ್ಸು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಕೆಟ್ಟು ಬಿಟ್ಟಿದೆ. ಅನೇಕ ಚಿಂತೆಗಳಿಂದ, ಅನೇಕ ಯೋಚನೆಗಳಿಂದ, ಅನೇಕ ಕಷ್ಟಗಳಿಂದ ಮೈಯೆಲ್ಲ ನೋವು. BP ಅಂತೆ, ಶುಗರ್ ಅಂತೆ, ಥೈರಾಯ್ಡ್ ಅಂತೆ, ತಲೆನೋವಂತೆ, ಹೊಟ್ಟೆ ನೋವಂತೆ, ಕಾಲ್ ನೋವಂತೆ, ಕಣ್ಣು ನೋವಂತೆ, ಹಲ್ ನೋವಂತೆ, ಮೂಗು ನೋವಂತೆ, ಕಿವಿ ನೋವಂತೆ. ಎಲ್ಲಾ ನೋವುಗಳು. ಈ ಎಲ್ಲಾ ನೋವುಗಳು ಇರುವಾಗ ಹೆಂಗೆ ಸ್ವಸ್ಥವಾಗಿ ಇರ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ನೀನು ಯಾವಾಗ ಸ್ವಸ್ಥ ಹೊಂದುತ್ತೀಯ?
ನಿನ್ನ ಮನಸ್ಸು ಯಾವಾಗ ಸ್ವಸ್ಥ ಚಿತ್ತವಾಗುತ್ತೆ? ಯಾವಾಗಂದ್ರೆ ನೀನು ದೇವರ ಸನ್ನಿಧಿಗೆ ಬರುವಾಗ. ಆಮೆನ್. ಆಮೇಲೆ ನೀನು ದೇವರ ಸಾನ್ನಿಧ್ಯವನ್ನು ಹುಡುಕಿ ಓಡೋಡಿ ಬರುವಾಗ, ದೇವರ ಪ್ರಸನ್ನತೆಯನ್ನು ಹುಡುಕಿ ಓಡೋಡಿ ಬರುವಾಗ ನಿನ್ನ ಮನಸ್ಸು ಸ್ವಸ್ಥವಾಗುತ್ತೆ. ಓಡಿ ಬಾ ಕರ್ತನ ಸನ್ನಿಧಿಗೆ, ಕರ್ತನನ್ನು ಸ್ತುತಿಸಿ ನೋಡು, ಕರ್ತನನ್ನ ಮಹಿಮೆಪಡಿಸಿ ನೋಡು, ಕರ್ತನಿಗೆ ಹಾಡು ಆಡಿ ನೋಡು. ಏನಂತ ಆಡ್ತೀಯ? ನನ್ ಸಂತೋಷಕ್ಕೆ ಕಾರಣ ನೀನೇ ಎಸ್ಸಯ್ಯ, ನೀನೇ ಎಸ್ಸಯ್ಯ, ನನ್ನ ಆಧಾರ ನೀನೇ, ನನ್ ಸಮೃದ್ಧಿಗೆ ಕಾರಣ ನೀನೇ ಎಸ್ಸಯ್ಯ, ನೀನೇ ಎಸ್ಸಯ್ಯ, ನನ್ನ ಐಶ್ವರ್ಯ ನೀನೇ ಅಂತ ಹೇಳಿ ನೋಡು. ನಿನ್ ಮನಸ್ಸಿನಲ್ಲಿ ಎಷ್ಟೋ ಸಂತೋಷ. ಹಾಗಾದ್ರೆ ನಿನ್ನ ಮನಸ್ಸು ಮೊದಲು ಸ್ವಸ್ಥವಾಗಿರಬೇಕು, ನಿನ್ನ ಶರೀರ ಸ್ವಸ್ಥವಾಗಿರಬೇಕು, ನಿನ್ನ ಹೃದಯ ಸ್ವಸ್ಥವಾಗಿರಬೇಕು, ನಿನ್ನ ಕಣ್ಣು ಸ್ವಸ್ಥವಾಗಿರಬೇಕು, ನಿನ್ನ ಬಾಯಿ ಸ್ವಸ್ಥವಾಗಿರಬೇಕು, ನೀನು ಉಸಿರಾಡತಕ್ಕಂಥ ಗಾಳಿ ಸ್ವಸ್ಥವಾಗಿರಬೇಕು. ಆಗ ನಿನ್ನ ಒಳಗಿನ ಮನಸ್ಸು ಹೆಂಗಿರುತ್ತೆ? ಸ್ವಸ್ಥವಾಗಿರುತ್ತೆ. ಅದೇ ಆಮೆನ್. ಸ್ವಸ್ಥವಾಗಿರುತ್ತೆ. ಆಗ ಸ್ವಸ್ಥ ಚಿತ್ತರಾಗಿ ಇದ್ದು, ಸ್ವಸ್ಥ ಚಿತ್ತರಾಗಿದ್ದು ಆಮೇಲೆ ಎಚ್ಚರವಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ನೋಡ್ರಿ ನನ್ನ ಪ್ರಿಯ ದೇವರ ಮಕ್ಕಳೇ, ಮೊನ್ನೆ ಈ ಬನಶಂಕರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಳೆ ಜಿನುಗ್ತಾ ಇದೆ, ಗಾಳಿ ಬರ್ತಾ ಇದೆ, ಗಾಡಿಯಲ್ಲಿ ಹೋಗ್ತಾ ಇದ್ದೇನೆ. ಎಲ್ಲಿ ಹೋಗ್ತಾ ಇದ್ದೇನೆ? ಹೆಂಗ್ ಹೋಗ್ತಾ ಇದ್ದೇನೆ? ಗಾಡಿಯಲ್ಲಿ ಹೋಗ್ತಾ ಇದ್ದೇನೆ. ಆ ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ಮರದ ಕೆಳಗೆ ಹೋಗುವಾಗ ಮರದ ರೆಂಬೆ ಅವನ ತಲೆ ಮೇಲೆ ಬಿದ್ದು ಎಷ್ಟು ಓಳಾಗಿದೆ, ಎಷ್ಟು ಚೂರಾಗಿದೆ ಗೊತ್ತಾ? 12 ಚೂರಾಗಿದೆ ತಲೆ. ಗಾಡಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಯ ಮೇಲೆ ಮರದ ರೆಂಬೆ ಬಿದ್ದು, ಒಣಗಿರ್ತಕ್ಕಂಥ ಮರದ ರೆಂಬೆ ಬಿದ್ದು 12 ಚೂರಾಗಿದೆ ಆತನ ತಲೆ. 12 ಚೂರಾಗಿದೆ. ಬದುಕಿರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇದನ್ನ ಒಂದು ಅಂದಾಜು ನೋಡಿ, ಇದನ್ನ ಕೊಯ್ದು ಬಿಟ್ಟು ನೋಡ್ರಿ, ಇದನ್ನ ಕೊಯ್ದು ಬಿಟ್ಟು ನೋಡ್ರಿ, ನಮ್ಮ ತಲೆನ ಕೊಯ್ದು ಬಿಟ್ಟು ನೋಡ್ರಿ, ಎಷ್ಟು ಪೀಸ್ ಮಾಡ್ಬೋದು? 2, 4, 6, 8, 10. ಓಹೋ, ಅದನ್ನ ಹೇಳೋದಕ್ಕೆ ಆಗಲ್ಲ, ಅಷ್ಟು ಪೀಸ್. ಯಾಕೆ? ಆತನ ಹೋಗ್ತಾ ಇದ್ದ ಉದ್ದೇಶ ತನ್ನ ತಂದೆ ಇಷ್ಟಪಟ್ರು ಅಂತೇಳಿ ಆ ಒಂದು ಜಡಿ ಮಳೆಯಲ್ಲಿ ಮಟನ್ ತರ್ಲಿಕ್ಕಂತ ಹೋಗ್ತಾ ಇದ್ದ. ತಂದೆಗೆ ಮಟನ್ ಮಾಡಿ ಇಡ್ಲಿಕ್ಕೆ ಮಟನ್ ತರ್ಲಿಕ್ಕಾಗಿ ಅಂಗಡಿಗೆ ಹೋಗ್ತಾ ಇದ್ದ. ನನ್ನ ಪ್ರಿಯ ದೇವರ ಮಕ್ಕಳೇ, ಅವನಿಗೆ ಗೊತ್ತಿತ್ತಾ ಹೀಗಾಗುತ್ತೆ ಅಂತೇಳಿ? ಇಲ್ಲ. ಮುಸುಕು ಹಾಕಿದ ಮರಣ, ಏನದ? ಮುಸುಕಿ ಹಾಕಿದಂತ ಮರಣ ಮಗ್ಲಲ್ಲೇ ಐತೆ, ಮಗ್ಲಲ್ಲೇ ಐತೆ. ಎಚ್ಚರ ಪ್ರಿಯ ದೇವ ಮಗನೇ, ದೇವ ಮಗಳೇ, ಈ ರಾತ್ರಿಯ ಸಮಯದಲ್ಲಿ ದೇವರ ವಾಕ್ಯವನ್ನು ಆಲಿಸ್ತಾ ಇರ್ತಕ್ಕಂಥ ನನ್ನ ದೇವ ಮಕ್ಕಳೇ, ನನ್ನ ಸಹೋದರರೇ, ತಾಯಂದಿರೇ, ಸೇವಕರೇ, ದೇವ ಜನರೇ, ಎಚ್ಚರವಾಗಿರಿ. ಮೊದಲನೇದಾಗಿ ನಿಮ್ಮ ಮನಸ್ಸು ಸ್ವಸ್ಥ ಚಿತ್ತವಾಗಿರ್ಬೇಕು, ನಿಮ್ಮ ಮನಸ್ಸು ಸ್ವಸ್ಥವಾಗಿರ್ಬೇಕು. ಹೊಟ್ಟೆ ಕಿಚ್ಚಿನ ಮನಸ್ಸು, ಹೊಟ್ಟೆ ಕಿಚ್ಚಿನ ಸ್ವಭಾವ, ಅವ್ರು ನೋಡಿದ್ರೆ ಆಗಲ್ಲ, ಇವ್ರು ನೋಡಿದ್ರೆ ಆಗಲ್ಲ. ಬಹಳ ಜಾಗ್ರತೆ ನನ್ನ ಪ್ರಿಯ ದೇವರ ಮಕ್ಕಳೇ. ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ, ಆದ್ರೆ ಎಚ್ಚರ. ಮೊದಲು ನೀನು ಸ್ವಸ್ಥ ಚಿತ್ತವಾಗಿರು, ನಂತರವಾಗಿ ಹೇಗಿರ್ಬೇಕಂತೆ? ಎಚ್ಚರವಾಗಿ. ಯಾಕೆ ನೀನು ಎಚ್ಚರವಾಗಿರ್ಬೇಕು? ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ
ಓಕೆ ಓಕೆ, ಅವನ್ ಯಾರಂತೆ? ನಮ್ಮ ವಿರೋಧಿ ಆಗಿರುವಂತ ಸೈತಾನ. ಫ್ರೆಂಡಾ? ಚಿಕ್ಕಪ್ಪನ? ದೊಡ್ಡಪ್ಪನ? ಯಾರವರು? ವೈರಿ, ವಿರೋಧಿ. ನಿಮ್ಮ ವೈರಿಯಾಗಿರುವ ವಾಕ್ಯ ಕೇಳ್ತಾ ಇರ್ತಕ್ಕಂಥ ನನ್ನ ಪ್ರಿಯ ದೇವ ಮಗನೇ, ದೇವ ಮಗಳೇ, ನಿನ್ನ ವೈರಿಯಾಗಿರುವ ಸೈತಾನನು ಹೇಗೆ ಬರ್ತಾನಂತೆ? ಗರ್ಜಿಸುವ ಸಿಂಹದೋಪಾದಿನಲ್ಲಿ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಯಾರನ್ನು ನುಂಗಲು? ಮೊದಲು ನಿನ್ನ ನೋಡ್ಕೋಕ್ ಬರ್ತಾ ಇದ್ದಾನೆ. ನೀನ್ ಬೇಕು ಅವನ್ಗೆ, ನೀನ್ ಬೇಕು. ಯಾಕೆ? ನೀನ್ ಪ್ರಾರ್ಥನೆ ಮಾಡ್ತೀಯ? ಯಾಕೆ ನೀನ್ ಆರಾಧನೆ ಮಾಡ್ತೀಯ? ಯಾಕೆ ನೀನ್ ದೇವರ ವಾಕ್ಯ ಓದ್ತೀಯ? ಯಾಕೆ ನೀನ್ ದೇವ್ರ ಸ್ತುತಿ ಮಾಡ್ತೀಯ? ಯಾಕೆ ನೀನ್ ದೇವರನ್ನ ಭದ್ರವಾಗಿ ಇಟ್ಕೊಂಡಿದ್ದೀಯ? ನೀನ್ ಬೇಕು ಅವನಿಗೆ. ನಿನ್ ಪಕ್ಕದ ಮನೆಯವ್ರು ಬೇಕಾಗಿಲ್ಲ, ಅವನವರೇ ಬೇಕಾಗಿಲ್ಲ, ನೀನ್ ಬೇಕು. ದೇವರ ವಾಕ್ಯ ಕೇಳ್ತಕ್ಕಂಥ ಪ್ರಿಯ ದೇವ ಮಗನೇ, ದೇವ ಮಗಳೇ, ಎಚ್ಚರ. ನಿನ್ನ ವಿರೋಧಿ ಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಅವನು ತಿರುಗಾಡ್ತಾ ಇದ್ದಾನೆ. ನನ್ನ ಪ್ರಿಯ ದೇವ ಜನರೇ, ದೇವ ಮಕ್ಕಳೇ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ತಿರುಗುತ್ತಾನೆ. ಆದ್ರಿಂದ ಅವನ್ ತಿರುಗಿರ್ಲೆ, ನೀನ್ ಹೇಗಿರ್ಬೇಕು ಗೊತ್ತಾ? ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು. ಸ್ವಲ್ಪ ನೀವ್ ಯಾವ್ದ್ರಲ್ಲಿ ದೃಢವಾಗಿರ್ಬೇಕಂತೆ? ನಂಬಿಕೆಯಲ್ಲಿ ದೃಢವಾಗಿರ್ಬೇಕು, ವಿಶ್ವಾಸದಲ್ಲಿ ದೃಢವಾಗಿರ್ಬೇಕು, ಭರವಸೆಯಲ್ಲಿ ದೃಢವಾಗಿರ್ಬೇಕು, ನಿರೀಕ್ಷೆಯಲ್ಲಿ ದೃಢವಾಗಿರ್ಬೇಕು. ನೀನ್ ನಂಬಿಕೆಯಲ್ಲಿ ದೃಢವಾಗಿ ಇರುವಾಗ, ನೀನು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಅಲೋ, ಅಷ್ಟೇ ನಿಲ್ಸ್ಬಾರ್ದು, ಸರಿಯಾಗಿ ಓದ್ಬೇಕು. ಎಚ್ಚರ. ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ್ಯ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿಲ್ಲವೋ? ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ? ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದು ಕೃಪಾಪೂರ್ಣನಾದ ದೇವರು ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ನೋಡ್ರಿ ನನ್ನ ಪ್ರಿಯ ದೇವರ ಮಕ್ಕಳೇ, ಅವನು ಯೋಗ್ಯ ಸ್ಥಿತಿಗೆ ತರ್ತಾನೆ, ನಿಮ್ಮನ್ನು ನೆಲೆಗೊಳಿಸ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ. ಯಾರು? ಕೃಪಾಪೂರ್ಣನಾದ ದೇವರು, ಸತ್ಯವಂತನಾದ ದೇವರು, ಪ್ರೇಮಮಯನಾದ ದೇವರು ನಿನ್ನನ್ನು ಕೂಗ್ತಾ ಇದ್ದಾನೆ. ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ. ನೀವು ಅನೇಕರು ಈಗ ದೇವರ ವಾಕ್ಯ ಕೇಳ್ತಾ ಇರ್ತಕ್ಕಂಥವ್ರು ಅನೇಕ ಬಾಧೆಗಳನ್ನ ಪಡ್ತಾ ಇದ್ದೀರಿ, ನೋವುಗಳಲ್ಲಿದ್ದೀರಿ, ವ್ಯಥೆಯಲ್ಲಿದ್ದೀರಿ, ಚಿಂತೆಯಲ್ಲಿದ್ದೀರಿ. ಗೊತ್ತು, ದೇವ್ರಿಗೆ ಗೊತ್ತು ನೀವು ಚಿಂತೆಯಲ್ಲಿದ್ದೀರಿ. ಆದ್ರೆ ಹೇಳ್ಕೊಳಕ್ಕಾಗಲ್ಲ, ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಕೃಪಾಪೂರ್ಣನಾದ ದೇವರು ಹೇಳ್ತಾ ಇದ್ದಾನೆ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ನಂಬತಕ್ಕಂಥ ಜೋರಿಡಿ ಚಪ್ಪಾಳೆ. ಆಮೆನ್.
ನಮ್ ತಕೊಂಡವ್ರು ಹೇಳ್ರಿ ಹಲ್ಲೆಲೂಯ ಅಂತ. Hallelujah. Amen. ಎಂತ ಸ್ಥಿತಿಗೆ ತರ್ತಾನೆ? ಯೋಗ್ಯ ಸ್ಥಿತಿಗೆ, ಅಯೋಗ್ಯ ಸ್ಥಿತಿಗೆ ಅಲ್ಲ, ಯೋಗ್ಯ ಸ್ಥಿತಿಗೆ ತಂದು ನಿಮ್ಮನ್ನು ನೆಲೆಗೊಳಿಸಿ ಬಲಪಡಿಸುವನಾಗಿದ್ದಾನೆ. ಆದ್ದರಿಂದ ಆತನಿಗೆ ಆಧಿಪತ್ಯವು ಯುಗ ಯುಗಾಂತರಗಳಲ್ಲಿ ಇರಲಿ. ಆಮೆನ್. ಹಲ್ಲೆಲೂಯಾ. ಆಮೆನ್ ಆಮೆನ್. ದೇವರ ಮಕ್ಕಳೇ, ನಮ್ಮ ಶರೀರ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ನೋಡ್ರಿ, ಮನಸ್ಸು ಸಿದ್ಧವಾಗಿರುತ್ತೆ, ಸ್ವಸ್ಥ ಮನಸ್ಸಿರುತ್ತೆ. ಪ್ರಾರ್ಥನೆ ಮಾಡ್ಬೇಕು ಅಂದ್ಕೊಂಡು ಕೂತ್ಕೊಳ್ತೀವಿ. ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಏನೋ ಆಲೋಚನೆ, ಅದೇನೋ ಮರ್ತೋಗಿದ್ದೀನಿ, ಅವ್ರಿಗೇನೋ ಕೊಡ್ಬೇಕಾಗಿತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು, ಒಲೆ ಮೇಲೆ ಅದಿಟ್ಟಿದ್ದೀನಿ, ಅಂಗಡಿಯಲ್ಲಿ ಅದ್ ತರ್ಬೇಕಾಗಿತ್ತು, ಇದ್ ತರ್ಬೇಕಾಗಿತ್ತು. ಏನಂತೆ? ಬಲಹೀನವಾದ ಶರೀರ. ಮನಸ್ಸು ಸಿದ್ಧವಾಗಿದೆ, ಆದ್ರೆ ದೇಹ ಸ್ಪಂದಿಸ್ತಾ ಇಲ್ಲ. ದೇಹ ಸ್ಪಂದಿಸ್ತಾ ಇಲ್ಲ. ನಮ್ಮ ಬಲಹೀನವಾದ ಶರೀರದಲ್ಲಿ ನೀನೇನಾಗಿರ್ಬೇಕಂತೆ? ಎಚ್ಚರವಾಗಿರ್ಬೇಕು. ಶರೀರದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಏನ್ ಮಾಡ್ಬೇಕು? ಎಚ್ಚರವಾಗಿದ್ದು ಪ್ರಾರ್ಥಿಸ್ಬೇಕು. ಇನ್ನೊಂದ್ಸಲ ಓದ್ರಿ. ಶೋಧನೆಗೆ ಒಳಗಾಗದಂತೆ ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ದೇಹಕ್ಕೆ ಬಲ ಸಾಲದು ಗೊತ್ತು. ದೇಹಕ್ಕೆ ನಿನ್ನ ದೇಹ ತಡ್ಕೊಳಲ್ಲ ಗೊತ್ತು. ಅದಕ್ಕಾಗಿ ನಿನಗೆ ಬರಬೇಕಾದ ಶಿಕ್ಷೆಯನ್ನು ನೀನು ತಡ್ಕೊಳಕ್ಕಾಗಲ್ಲ ಮಗನೇ ಮಗಳೇ. ನೀನು ಹೊರಕ್ಕಾಗಲ್ಲ ಭಾರ ಮಗನೇ ಮಗಳೇ. ನಿನ್ನ ಭಾರವನ್ನ ನಾನು ಹೊರ್ತಾ ಇದ್ದೇನೆ. ನಿನ್ನ ಚಿಂತಾ ಭಾರವನ್ನ ನಾನು ಹೊರ್ತಾ ಇದ್ದೀನಿ. ನಿನ್ನ ಪಾಪದ ಭಾರವನ್ನ ನಾನು ಹೊರ್ತಾ ಇದ್ದೀನಿ. ನಿನ್ನ ಶಾಪದ ಭಾರವನ್ನ ನಾನು ಹೊರ್ತಾ ಇದ್ದೇನೆ. ಈಗೋ ನಿನಗೆ ರಕ್ಷಣೆ, ಈಗೋ ನಿನಗೆ ಸಮಾಧಾನ, ಈಗೋ ನಿನಗೆ ನೆಮ್ಮದಿ. ನಿನಗೆ ನನ್ನ ಬಳಿಗೆ ಬಂದು ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕುವಾಗ ನಾನು ಹೊತ್ತುಕೊಳ್ತೇನೆ. ನನ್ನ ನೊಗವನ್ನು ಹೊರು. ಅದು ಹೌರವಾದದ್ದು, ಭಾರನೇ ಇಲ್ಲ. ಆತನ ನೊಗ ಭಾರನೇ ಇಲ್ಲ. ಆದ್ರೆ ಈ ಲೋಕದ ಅಧಿಪತಿ ನಮ್ಮ ಮೇಲೆ ಹಾಕಿರ್ತಕ್ಕಂಥ ನೊಗ ಅದು ಭಾರವಾದದ್ದು. ಅದನ್ನು ಹೊತ್ತುಕೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಎಳಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ನಾನು ಅಲ್ಲೇ ಬೀಳುವಂತವರಾಗಿದ್ದೇವೆ. ಅದು ಗೊತ್ತಾಗಿ ಯೇಸು ಸ್ವಾಮಿ ನಿನ್ನ ಪಾಪದ ಭಾರವನ್ನ, ನಿನ್ನ ಚಿಂತೆಯ ಭಾರವನ್ನ ತನ್ನ ಮೇಲೆ ಆತನು ಹೊತ್ತುಕೊಂಡಿದ್ದಾನೆ. ನಮ್ಮ ಪಾಪ ಭಾರವೆಲ್ಲ ತನ್ನ ಮೇಲೆ ವಹಿಸಿಕೊಂಡು, ನಮ್ಮ ಪಾಪ ಭಾರವಲ್ಲ ತನ್ನ ಮೇಲೆ ವಹಿಸಿಕೊಂಡು, ತನ್ನ ರಕ್ತ ಸುರಿಸಿ ಅಂದು ಪಾಪದಿಂದೆನ್ನ ಬಿಡಿಸಿದ. ತನ್ನ ರಕ್ತ ಸುರಿಸಿ ಅಂದು ಪಾಪದಿಂದೆನ್ನ ಬಿಡಿಸಿದ. ಕಲ್ವಾರಿ ಶಿಲುಬೆಯಲ್ಲಿ ಕ್ರಿಸ್ತೇಸು ನನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ಮುಕ್ತಿ ಮಾರ್ಗವನ್ನೇ ತೋರಿದ. ತನ್ನ ಪ್ರಾಣವನ್ನು ಅರ್ಪಿಸಿ, ತನ್ನ ರಕ್ತವನ್ನು ಸುರಿಸಿ
ನಿನ್ನ ಪಾಪದ ಭಾರವನ್ನ, ನಿನ್ನ ಶಾಪದ ಭಾರವನ್ನ, ನಿನ್ನ ರೋಗದ ಭಾರವನ್ನ, ನಿನ್ನ ಚಿಂತೆಯ ಭಾರವನ್ನ ತಾನು ಹೊತ್ತುಕೊಂಡು ತೀರಿಸಿದ್ದಾನೆ. ಪ್ರಿಯ ದೇವ ಮಗನೇ, ದೇವ ಮಗಳೇ, ನೀನು ಇನ್ನು ಅಳುವ ಅವಶ್ಯಕತೆ ಇಲ್ಲ, ನೀನು ದುಃಖಿಸುವ ಅವಶ್ಯಕತೆ ಇಲ್ಲ. ಕರ್ತನಿಗೆ ಕೃತಜ್ಞತೆ ಸಲ್ಲಿಸು. ನನ್ನ ಪಾಪವನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ, ನಿನ್ನ ರಕ್ತವನ್ನು ಸುರಿಸಿದ್ದಕ್ಕಾಗಿ ಸ್ತೋತ್ರ, ನನ್ನನ್ನು ಪರಿಶುದ್ಧಗೊಳಿಸಿದ್ದಕ್ಕಾಗಿ ಸ್ತೋತ್ರ. ನಿನಗೆ ವಂದನೆ ಅಯ್ಯಾ, ನಿನಗೆ ವಂದನೆ. ಆತನ ಸನ್ನಿಧಿಗೆ ಬಂದು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಗೊತ್ತು ನಿನ್ನ ಶರೀರ ಸಾಲದು, ಮನಸ್ಸು ಸಿದ್ಧವಾಗಿದೆ. ಮೊಣಕಾಲ ಹಾಕ್ಬೇಕು, 1 ಗಂಟೆ ಮೊಣಕಾಲ ಹಾಕ್ಬೇಕು ಅಂತ ಆಸೆ. 5 ನಿಮಿಷಕ್ಕೆ ಸುಸ್ತಾಗ್ಬಿಡುತ್ತೆ. 5 ನಿಮಿಷಕ್ಕೆ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಗೊತ್ತು ದೇವರು ನಿನ್ನ ಬಲಹೀನತೆ ಗೊತ್ತು. ಆದ್ರೂ ಕರ್ತ ನಿನ್ನೊಂದಿಗಿದ್ದಾನೆ. ಆತನು ನಿನ್ನೊಂದಿಗೆ ಇದ್ದು ನಿನ್ನ ಬಲಗಡೆಯಲ್ಲಿದ್ದು ತನ್ನ ಬಲಗೈಯನ್ನ ನಿನಗೆ ಆಧಾರವಾಗಿಟ್ಟು ನಡೆಸುವಂತ ದೇವರು ಆತನಾಗಿದ್ದಾನೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನೀನು ಎಚ್ಚರವಾಗಿರು, ಎಚ್ಚರವಾಗಿರು, ಎಚ್ಚರವಾಗಿರು. ಕರ್ತನ ಬರೋಣ ಬಹಳ ಸಮೀಪವಾಗಿದೆ. ನಮ್ಮ ಕರ್ತನ ಬರುವಿಕೆ ಅದು ಹೇಗಿದೆಯಂತೆ? ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 15ನೇ ವಚನ. ಇಗೋ ಪ್ರಕಟಣೆ ಇಗೋ ಕಳ್ಳನು ಬರುವಂತೆ ಬರುತ್ತೇನೆ. ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ತನ್ನ ವಸ್ತ್ರಗಳನ್ನ ಕಾಪಾಡಿಕೊಳ್ಳುವವನು ಧನ್ಯನು. ಈಗೋ ನಾನು ಕಳ್ಳನು ಬರುವಂತೆ ಬರುತ್ತೇನೆ. ಹೇಗೆ ಬರ್ತಾನಂತೆ? ಕಳ್ಳ ನಿನ್ಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಬರ್ತಾನ, ಫೋನ್ ಮಾಡ್ಬಿಟ್ಟು ಬರ್ತಾನ, ಇವತ್ತು ರಾತ್ರಿ ನಿಮ್ ಮನೆಗೆ ಬರ್ತೀನಿ. ಅಮ್ಮೋ ಆಂಟಿ, ಅಂಕಲ್, ಆಂಟಿ, ಇವತ್ ನಿಮ್ ಮನೆಗ್ ಬರ್ತೀನಿ, ನಿಮ್ಮ ಮನೆಗ್ ಬರ್ತೀನಿ, ಎಚ್ಚರವಾಗಿರ್ರಿ ಅಂತ ಹೇಳ್ತಾನ. ಹೇಳಲ್ಲ ಅವನು ಹೇಳಲ್ಲ. ಯೇಸು ಸ್ವಾಮಿ ಅಷ್ಟೇ, ಈಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿತ್ತು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ನಿನ್ನ ವಸ್ತ್ರಗಳು ಎಂತ ವಸ್ತ್ರ? ರಕ್ಷಣೆಯ ವಸ್ತ್ರ, ಪರಿಶುದ್ಧ ವಸ್ತ್ರ. ನಿನ್ನ ರಕ್ಷಣೆಯ ವಸ್ತ್ರವನ್ನ ಕಾಪಾಡಿಕೋ ಮಗಳೇ, ಮಗನೇ. ನೀನ್ ಎಂತ ವಸ್ತ್ರಗಳನ್ನ ಹಾಕೊಳ್ತಾ ಇದೀಯ? ಈಗಿನ ಕಾಲದಲ್ಲಿ ನೋಡ್ರಿ, ಆರಾಧನೆಗೆ ಹೋಗ್ಬೇಕಾದ್ರೆ ಸ್ಟೈಲ್ ಆಗಿ ಹೋಗ್ತಾರೆ. ಸ್ಟೈಲ್ ಆಗಿ ಹೇಳ್ಬಾರ್ದು. ಹೇಳಿದ್ರೆ ನಮ್ಮ ಹೆಣ್ಮಕ್ಳು ಬೇಜಾರ್ ಮಾಡ್ಕೊಳ್ತಾರೆ, ನಮ್ ಗಂಡು ಮಕ್ಕಳು ಬೇಜಾರ್ ಮಾಡ್ಕೊಳ್ತಾರೆ. ಬಟ್ಟೆಗಳು ಅಬ್ಬಾ, ಓ ಬಹಳ ಜಾಗ್ರತೆ ನನ್ನ ಪ್ರಿಯ ದೇವರ ಮಕ್ಕಳೇ. ಬಡವ್ರ ಮಕ್ಕಳು ಸರ್ ಹೇಳ್ಬಾರ್ದು. ಪಾಸ್ಟರ್ ಹೇಳಿದ್ರೆ ತಪ್ಪು. ಈಗ ಹೇಳ್ತಾರೆ ಸ್ವತಂತ್ರ ಇಲ್ಲ, ಸ್ವತಂತ್ರ ಹೆಣ್ಮಕ್ಳ ಜರಿತಾರೆ, ಅವಮಾನ ಮಾಡ್ತಾರೆ ಅಂತ ಹೇಳಿ ಮಾಡ್ತಾರೆ. ದೇವ ಮಕ್ಕಳೇ, ನೀವು ದೇವರ ಸನ್ನಿಧಿಗೆ ಹೋಗುವಾಗ, ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ನಿಮ್ಮ ವಸ್ತ್ರಗಳನ್ನ ಕಾಪಾಡಿಕೊಳ್ಳ್ರಿ. ಮಾನಸ್ಥರಾಗಿ ಗಂಡಸರಾದ್ರೂ ಸರಿ, ಹೆಂಗಸರಾದ್ರೂ ಸರಿ, ಮಾನಸ್ಥರಾಗಿ ದೇವರನ್ನು ಘನಪಡಿಸುವರಾಗಿ, ದೇವರನ್ನು ಮಹಿಮೆಪಡಿಸುವರಾಗಿ ನಿನ್ನ ವಸ್ತ್ರಗಳನ್ನ ಕಾಪಾಡಿಕೋ. ನಿನ್ನ ವಸ್ತ್ರಗಳನ್ನ ಕಾಪಾಡಿಕೊಳ್ಳುವುದರಲ್ಲಿ ಎಚ್ಚರ. ದೇವರ ವಾಕ್ಯಕ್ಕೆ ಸ್ತೋತ್ರವಾಗಲಿ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, 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 ನಿನ್ನ ಹೆಜ್ಜೆ ಗಮನಿಸು. ಗಲ್ 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 ಅಂತ
ಗಲ್ ದೇವ ಗಲ್ ನೋ. ಎಚ್ಚರ. ದೇವದ ಸೌಂಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಅವೆಲ್ಲ ಹೇಳ್ತಾ ಇದ್ರೆ ಬೇಡ. ಎಚ್ಚರ ಇರುವುದರಲ್ಲಿ ಮಾಡಿಸ್ತೀರಾಗಿ ದೇವರನ್ನ ಸನ್ನಿಧಿಗೆ ಭಯದಲ್ಲಿ ಭಕ್ತಿಯಲ್ಲಿ ಬನ್ನಿರಿ. ಮರ್ಯಾದೆಗೆ ತಕ್ಕ ಹಾಗೆ ಉಡುಪನ್ನು ಉಟ್ಕೊಳ್ಬೇಕು. ಮರ್ಯಾದೆಗೆ ತಕ್ಕ ಹಾಗೆ, ಮರ್ಯಾದೆಗೆ ತಕ್ಕ ಹಾಗೆ. ಇದು ಬಹಳ ಮುಖ್ಯ. ಇವೆಲ್ಲ ನಮ್ಗೆ ಎಚ್ಚರ. ಈ ದಿನ ಈ ಎಚ್ಚರಕ್ಕೆ ಬಗ್ಗೆ ತಿಳಿಸಲಿಕ್ಕಾಗಿ ಕರ್ತನು ಪ್ರೇರೇಪಿಸಿದ್ರಿಂದ ಅದು ಎಚ್ಚರಿಸ್ತಾ ಇದ್ದೇನೆ. ಯಾರು ಏನ್ ಅಂದ್ಕೊಳ್ತಾರೋ ಗೊತ್ತಿಲ್ಲ, ಯಾರು ಏನ್ ಅಂದ್ಕೊಳ್ತಾರೋ ಗೊತ್ತಿಲ್ಲ. ನನ್ನ ಕರ್ತವ್ಯ ದೇವರು ಹೇಳಿದ್ದನ್ನ ಹೇಳೋದು ನನ್ನ ಕರ್ತವ್ಯ. ಕೇಳೋದು ಅನುಸರಿಸುವುದು ನಿನಗೆ ಬಿಟ್ಟಿದ್ದು. ಈ ದೇವರ ವಾಕ್ಯ ಇಬ್ಬಾಯಿ ಕತ್ತೆ, ಇಬ್ಬಾಯಿ ಕತ್ತೆ. ಬಹಳ ಜಾಗ್ರತೆ. ಕೇಳಿಸ್ಕೊಳ್ಳೋದ್ರಲ್ಲಿ ಬಹಳ ಜಾಗ್ರತೆ ಆಗಿರು, ಅನುಸರಿಸೋದ್ರಲ್ಲಿ ಬಹಳ ಜಾಗ್ರತೆ ಆಗಿರು. ಈ ರಾತ್ರಿಯ ಸಮಯದಲ್ಲಿ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವೆಚ್ಚರವಾಗಿಲ್ಲದಿದ್ರೆ ಏನಾಗುತ್ತೆ? ಏನಾಗುತ್ತೆ? ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನ. ಮತ್ತಾಯ 24:4. ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಹಲೋ, ಸಾಕು 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 ಸಾಕು. ಎಚ್ಚರ. ಯಾಕೆ? ಈ ದಿನಗಳಲ್ಲಿ ನಾನು ಕ್ರಿಸ್ತನವನು, ನಾನು ಪಾಸ್ಟ್ರು, ನಾನು ಸೇವಕ, ನಾನು ಯೇಸು ಕ್ರಿಸ್ತನ ಶಿಷ್ಯ. ಎಚ್ಚರ, ಎಚ್ಚರ. ಯಾರಾದ್ರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳ್ರಿ. ನೋಡಿಕೊಳ್ಳ್ರಿ, ಬಹಳ ಜಾಗ್ರತೆಯಾಗಿರ್ರಿ. ಅವ್ರ ಹೆಸರು ಹೇಳಿ, ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡೇ ಬರ್ತಾರೆ. ಆ ವಾಕ್ಯಗಳು ಹೇಳುವಂತ ಸಮಯದಲ್ಲಿ ನೀವು ಚರ್ಚಿಗೆ ಬರ್ಬೇಕಾದ್ರೆ, ನಿಮ್ ಮನೆಗಳಲ್ಲಿ ಯಾರಾದ್ರೂ ವಾಕ್ಯಗಳು ಹೇಳಕ್ ಬರ್ತಾರಂದ್ರೆ, ದೇವರೇ ನನಗೆ ಒಂದು ತಿಳುವಳಿಕೆ ಆತ್ಮ ಕೊಡು, ಗ್ರಹಿಸುವ ಆತ್ಮ ಕೊಡು. ಇದು ಯಾರು ವಾಕ್ಯ? ಇದು ಯಾರು ವಾಕ್ಯ? ಇದು ಯೇಸು ಸ್ವಾಮಿ ವಾಕ್ಯನ? ಇಲ್ಲ ಇಲ್ಲ ಇನ್ನೊಬ್ಬ ಮೋಸಗಾರನ ವಾಕ್ಯನ? ಅದಕ್ಕೆ ಬಹಳ ಜಾಗೃತಿ ಆಗಿರ್ಬೇಕು. ಯೇಸು ಸ್ವಾಮಿನ ಹೇಳಿದೆ, ಬೇರೆ ಯಾರು ಹೇಳಿಲ್ಲ. ಈಗ ನಾನು ಹೇಳ್ತಾ ಇಲ್ಲ, ನೀವ್ ಹೇಳ್ತಾ ಇಲ್ಲ, ಯೇಸು ಸ್ವಾಮಿನೇ ತನ್ನ ಬಾಯಾರೆ ಹೇಳಿದ್ದಾನೆ. ಏನಂತಾರೆ? ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳ್ರಿ. ಹಾಗಾದ್ರೆ ಯಾರಾದ್ರೂ ಇದ್ದಾರೆ ನಿಮ್ಮನ್ನು ಮೋಸ ಮಾಡ್ತಕ್ಕಂಥವ್ರು, ಇದ್ದಾರೆ ನಿಮ್ಮನ್ನ ಹಾಳು ಮಾಡ್ತಕ್ಕಂಥವ್ರು, ಇದ್ದಾರೆ ನಿಮ್ಮನ್ನು ನರಕಕ್ಕೆ ತಳ್ತಕ್ಕಂಥವ್ರು, ಇದ್ದಾರೆ ನಿಮ್ಮನ್ನ ಕತ್ತಲೆಯ ಗುಂಡಿಗೆ ಹೇಳ್ಕೊಂಡು ಹೋಗ್ತಕ್ಕಂಥವರು. ಅಂಥವರಿಂದ ನೀವು ಎಚ್ಚರವಾಗಿರ್ಬೇಕು. ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 5ನೇ ವಚನ. ಮಾರ್ಕ 13:5. ಯೇಸು ಅವರಿಗೆ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಓದ್ಲಾ ಪಾಸ್ಟ್ರೆ? ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಒಬ್ಬರನ್ನಲ್ಲ, ಇಬ್ಬರನ್ನಲ್ಲ, ಇಲ್ಲಿ 63 ಜನ ಇದ್ದಾರೆ. 63 ಜನ ಅಲ್ಲ, 6,600 ಜನರನ್ನ, 6,000 ಜನರನ್ನ, 6 ಲಕ್ಷ ಜನರನ್ನ ಮೋಸಗೊಳಿಸ್ತಕ್ಕಂಥವ್ರಿದ್ದಾರೆ. ನನ್ನ ಹೆಸರು ಎತ್ಕೊಂಡೇ ಬರ್ತಾರೆ. ಎಚ್ಚರ, ಎಚ್ಚರ, ಎಚ್ಚರ. ಪ್ರತಿದಿನ ನೀವು ದೇವರ ವಾಕ್ಯಗಳನ್ನ ಅನೇಕ ಸೇವಕರುಗಳ ಮೂಲಕವಾಗಿ ದೇವರ ವಾಕ್ಯ ಕೇಳ್ತಾ ಇರ್ತೀರಿ. ನನ್ನ ಪ್ರಿಯ ದೇವ ಜನರೇ, ಕೇಳುವಂತ ಸಮಯದಲ್ಲಿ ಎಚ್ಚರವಾಗಿರ್ರಿ.
ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ. ಕೇಳ್ತಕ್ಕಂಥ ವಚನಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ರಿ, ಒಳಗಾಗ್ರಿ. ನಿಮ್ಮ ನಿಮ್ಮ ವಸ್ತ್ರಗಳನ್ನ ಕಾಪಾಡಿಕೊಳ್ಳಿ, ನಿಮ್ಮ ವಸ್ತ್ರಗಳನ್ನ ಕಾಪಾಡಿಕೊಳ್ಳಿ. ಹಲೋ, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಿರ್ವಾಣವಾಗಿ ತಿರುಗಾಡುವಂತ ಕೇಳಿಸ್ತಿಲ್ಲ. ವಸ್ತ್ರಗಳನ್ನ ಕಾಪಾಡಿಕೊಳ್ಳಿ. ಈಗ ಸಮಯ ಸಾಲ್ತಾ ಇಲ್ಲ, ನಿಜವಾಗ್ಲೂ. ವಾಯ್ಸ್ ಕಟ್ ಆಯ್ತು ನೋಡಿ ಫಸ್ಟ್ ಸರಿಯಾಗಿ. ಪ್ರೈಸ್ ದಿ ಲಾರ್ಡ್ ಸಿಸ್ಟರ್. ಕಂಟಿನ್ಯೂ ಮಾಡಿ ಸಿಸ್ಟರ್. ಶಿವರಾಣಿ ಸಿಸ್ಟರ್. ಸಿಸ್ಟರ್, ಓಕೆ. ನಾವು ಇದುವರೆಗೂ ದೇವರ ವಾಕ್ಯವನ್ನು ನಾವು ಕೇಳ್ತಾ ಬಂದಿದ್ದೇವೆ. ನಿಜವಾಗೂ ಭಯಂಕರ ದಿನ, ದುರ್ದಿನಗಳಲ್ಲಿ, ಕೆಟ್ಟ ದಿನಗಳಲ್ಲಿ ನಾವಿದ್ದೇವೆ. ದೇವರ ಸೇವಕರ ಮೂಲಕವಾಗಿ ಅನೇಕ ವಾಕ್ಯಗಳನ್ನು ದೇವರು ತಿಳಿಯಪಡಿಸಿ ಎಚ್ಚರಪಡಿಸ್ತಾ ಬಂದಿದ್ದಾರೆ. ನಾವು ಸ್ಥಿರಚಿತ್ತವಾಗಿರ್ಬೇಕು, ಎಚ್ಚರವಾಗಿರ್ಬೇಕು ಎಂಬುದಾಗಿ. ನಾವು ಸಿಂಹೋಪದಲ್ಲಿ ಯಾರನ್ನು ನುಂಗಲಿ, ನಾಶ ಮಾಡ್ಲಿ ಎಂಬುದಾಗಿ ಯಾವಾಗಲೂ ವಂಚಾಗಿ ತಿರುಗಾಡ್ತಾ ಇರ್ತಾನೆ. ಯಾಕಂದ್ರೆ ನಂಬಿಕೆಯಲ್ಲಿ ಇರುವಂತವ್ರು ಕೂಡ ಬೀಳಿಸೋದಕ್ಕೆ ಅವನು ಅನೇಕ ರೀತಿಯಲ್ಲಿ ವಂಚ ಆಗ್ತಿರ್ತಾನೆ. ಆದ್ರೆ ಆ ವಂಚನೆಗೆ ಒಳಗಾಗದೆ ನಾವು ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸ್ಬೇಕು ಎಂಬುದಾಗಿ ಅನೇಕ ವಾಕ್ಯಗಳು ನಾವು ನೋಡ್ತಾ ಬಂದಿದ್ದೇವೆ. ಮತ್ತು ನಮ್ಮ ವಸ್ತ್ರಗಳನ್ನ ಕಾಪಾಡ್ಕೊಳ್ಬೇಕು. ದೇವ್ರು ಕೊಟ್ಟಂತ ರಕ್ಷಣೆ ವಸ್ತ್ರ, ನೀತಿ ವಸ್ತ್ರ, ಪರಿಶುದ್ಧ ವಸ್ತ್ರವನ್ನು ನಮಗೆ ಕೊಟ್ಟಂತದನ್ನ ನಾವು ಕಾಪಾಡ್ಕೊಳ್ತಾ ಬರ್ಬೇಕು. ಕೊನೆವರೆಗೂ ನಾವು ದೇವರಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ನಾವು ದೇವ್ರ ವಾಕ್ಯಲ್ಲಿ ನೋಡ್ತೇವೆ, ನಮ್ಮನ್ನು ಯಾರು ಕೂಡ ಮೋಸಗೊಳಿಸದ ಹಾಗೆ ನಾವ್ ಎಚ್ಚರವಾಗಿರ್ಬೇಕು. ಈ ದಿನಗಳಲ್ಲಿ ಅನೇಕ ರೀತಿಯಲ್ಲಿ ದುರ್ಬೋಧಕರು ಎದ್ದಿದ್ದಾರೆ. ನಾವು ದುರ್ಬೋಧನೆಗೆ ಒಳಗಾಗದ ಹಾಗೆ ದೇವರ ವಾಕ್ಯವನ್ನ ಪರೀಕ್ಷಿಸಿ ಪರಿಶೋಧಿಸಿ ಸತ್ಯವೋ ಅಲ್ವೋ ಎಂಬುದಾಗಿ ನಾವು ತಿಳ್ಕೊಳ್ಬೇಕಂತ ದೇವರ ವಾಕ್ಯದಲ್ಲಿದೆ. ಅವ್ರು ಹೇಳುವಂತ ಸತ್ಯನ ವಾಕ್ಯ ಇದೆಯಾ ಇಲ್ವಾ ಎಂಬುದಾಗಿ ಪರೀಕ್ಷಿಸಿ ಪರಿಶೋಧಿಸ್ಬೇಕಂತೆ ಅವರ ವಾಕ್ಯ ಹೇಳುವಾಗ. ಕುಚೋದ್ಯ ಮಾತುಗಳು, ಸುಮ್ನೆ ಏನೋ ವಿಧವಾಗಿ ವಾಕ್ಯವನ್ನು ಹೇಳಿಸಿ ಮನುಷ್ಯರನ್ನ ಮರಳುಗೊಳಿಸುವಂತಹ ಸಂಗತಿಗಳು ಈ ದಿನಗಳಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಅಂತ ಮರಳುಗೊಳಿಸುವಂತ ಸಂಗತಿಗಳಿಗೆ ವಿಷಯಕ್ಕೆ ನಾವು ಒಳಗಾಗದಾಗೆ ಪ್ರತಿಯೊಂದನ್ನು ಪರೀಕ್ಷಿಸಿ ನಾವ್ ಎಚ್ಚರವಾಗಿದ್ದು ನಾವು ತಿಳಿದುಕೊಳ್ಬೇಕು. ನಿಜವಾಗ್ಲೂ ಈ ದಿನ ಅನೇಕ ಎಚ್ಚರಿಕೆಯುವಂತ ಮಾತುಗಳನ್ನ ದೇವರು ತನ್ನ ಸೇವಕರ ಮೂಲಕವಾಗಿ ನಮ್ಗೆ ತಿಳಿಯಪಡಿಸಿದ್ದಾರೆ. ಈ ವಾಕ್ಯದ ಮೂಲಕವಾಗಿ ಎಚ್ಚೆತ್ತುಕೊಳ್ಳೋಣ, ಎಚ್ಚರವಾಗಿರೋಣ, ಎಚ್ಚರವಾಗಿ ಪ್ರಾರ್ಥಿಸೋಣ. ಮತ್ತೆ ಸೈತಾನನ್ನು ಶೋಧನೆಗೆ ಒಳಗಾಗದ ಹಾಗೆ ಮತ್ತು ಯಾರು ಕೂಡ ದುರ್ಬೋಧನೆಗೆ ಒಳಗಾಗಿ ಆತ್ಮನಷ್ಟ ಹೊಂದದ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋದಲ್ಲದೆ ನಾವು ಕೂಡ ಎಚ್ಚರವಾಗಿದ್ದು ಅಂತ ಶೋಧನೆಗೆ ಒಳಗಾಗದಂತೆ ನಾವು ಪ್ರಾರ್ಥನೆ ಮಾಡೋಣ. ಅದೇ ರೀತಿಯಾಗಿ ಸೇವಕರ ಮೂಲಕವಾಗಿ ದೇವ್ರ ವಾಕ್ಯ ತಿಳಿಯಪಡಿಸಿದ್ದಾರೆ. ಅದೇ ಈ ಸಮಯದಲ್ಲಿ ಈ ವಾಕ್ಯ ಸಂದೇಶ ನೀಡಿದಂತ ಸೇವಕರನ್ನ ಅವ್ರ ಕುಟುಂಬನ ದೇವ್ರು ಹೇಳುವಾಗ ಆಶೀರ್ವಿಸಲಿ. ಇನ್ನ ಮುಂದಿನ ದಿನಗಳಲ್ಲಿ ದೇವ್ರ ಚಿತ್ತವಾದ್ರೆ ದೇವರು ಸೇವಕರು ನಮ್ಮ ಮಧ್ಯದಲ್ಲಿ ಬಂದು ಜೀವಕರ ವಾಕ್ಯ ತಿಳಿಸಿ ನಮ್ಮನ್ನ ಬಲಪಡಿಸ್ಬೇಕೆಂಬುದಾಗಿ ನಾವು ಕೋರ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು ಪಾಸ್ಟರ್ ಹೊಂದಿಕೊಳ್ಳೋಣ. ಲೋಕವನ್ನು ಪ್ರೀತಿಸಿ ಲೋಕದ ಮೇಲೆ ಕರುಣೆ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಂತ ತಂದೆಯಾದ ದೇವರ ಪ್ರೀತಿಯು ನಮ್ಮ ನಿಮ್ಮೆಲ್ಲರ ರಕ್ಷಣೆಗಾಗಿ ಕಲ್ವಾರಿ ಶಿಲುಬೆ ಮೇಲೆ ಜೀವ ಕೊಟ್ಟು ರಕ್ತವನ್ನು ಸುರಿಸಿ ಸತ್ತು ಹೂಣಲ್ಪಟ್ಟು ಪುನರುತ್ಥಾನ ಆಗಿ ಎದ್ದು ಬಂದಂತ ಯೇಸು ಕ್ರಿಸ್ತನ ಕೃಪೆಯು ಇಂದು ನಮ್ಮೆಲ್ಲರನ್ನು ಬಲಪಡಿಸಿ ದಯಪಡಿಸಿ ಎಚ್ಚರಿಸಿ ಸತ್ಯ ಮಾರ್ಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಕಾಯ್ತಾ ಇರ್ತಕ್ಕಂಥ ಪರಿಶುದ್ಧಾತ್ಮ ದೇವರ ಅನ್ಯನಿತ್ಯ ಸಹವಾಸ ಸೇರಿರ್ತಕ್ಕಂಥ ನಮ್ಮೆಲ್ಲರ ಮೇಲೆ, ಈ KCS ತಂಡದ ಮೇಲೆ, ನಮ್ಮೆಲ್ಲ ಕುಟುಂಬಗಳ ಮೇಲೆ ಆತನ ದಯೆ ಕರುಣೆ ನಿತ್ಯ ನಿರಂತರವೂ ಎದ್ದು ಕಾಯ್ದು ಕಾಪಾಡಲಿ. ಆಮೇನ್, 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 ಆಮೇನ್.